ಧನುಸ್ಸು ರಾಶಿ, ಮನೆಯಲ್ಲಿ ನಿಮ್ಮಿಂದ ನಿರೀಕ್ಷೆಗಳು ಹೆಚ್ಚಾಗಬಹುದು. ಅಂದರೆ ನಿಮ್ಮ ಸಹಾಯವನ್ನು, ನಿಮ್ಮ ಬೆಂಬಲವನ್ನು, ನಿಮ್ಮಿಂದ ಆಗ್ತಕ್ಕಂತಹ ಕೆಲವು ಕೆಲಸವನ್ನು, ಸಹಾಯವನ್ನು ಮನೆಯವರು ಅಪೇಕ್ಷೆ ಪಡ್ತಾರೆ. ನಾನು ನಿಮ್ಮನ್ನು ಕೇಳಿದರೆ ಈ ಕೆಲಸ ಆಗುತ್ತೆ ಎನ್ನುವಂತಹ ಭಾವನೆ ಮನೆಯವರಲ್ಲಿ ಇರುತ್ತೆ. ಅದು ನಿಮ್ಮನ್ನು ಹೆಚ್ಚು ಆಶ್ರಯ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದು. ಕೆಲ ಸಮಯದಲ್ಲಿ ತುಂಬ ಹೆದರಿಕೆ ನಿಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಭಯ, ಏನಾಗ್ಬಿಡುತ್ತೋ ಅನ್ನುವಂಥದ್ದು ಹೆದರಿಕೆ ನಿಮಗೆ ಹೆಚ್ಚಾಗಿರುವಂಥದ್ದು. ಹೊಸ ಕೆಲಸ ಯಾವುದನ್ನೂ ಕೂಡ ಪ್ರಾರಂಭ ಮಾಡಬೇಡಿ. ಅದರಲ್ಲಿ ಜಯಸಾಧನೆಯನ್ನು ಮಾಡ್ತಕ್ಕಂಥದ್ದು ಈಗಿನ ಪರಿಸ್ಥಿತಿಗೆ ಕಷ್ಟ ಇರುವಂಥದ್ದು. ಪ್ರೇಮಿಗಳಿಗೆ ತುಂಬ ತೊಂದರೆಯಾಗ್ತಕ್ಕಂತಹ ದಿವಸ. ನಿಮ್ಮ ಪ್ರೇಮ ವಿಚಾರದಿಂದಲೇ ಒಂದಷ್ಟು ಸಮಸ್ಯೆಗಳನ್ನು ನೀವು ತಂದುಕೊಳ್ತಕ್ಕಂಥದ್ದು. ವಾಹನ ಚಾಲನೆ, ಪ್ರಯಾಣ ಇದೆಲ್ಲವೂ ಕೂಡ ಅಪಾಯಕಾರಿಯಾಗಿ ನಿಮಗೆ ಫಲವನ್ನು ಕೊಡುತ್ತೆ. ಹಾಗಾದರೆ ಅಂತ ಪ್ರಶ್ನೆ ಬರುತ್ತೆ, ನಿತ್ಯ ಹೋಗ್ತಕ್ಕಂತಹ ಪ್ರಯಾಣಕ್ಕೆ ಯಾವ ತೊಂದರೆಯೂ ಕೂಡ ಆಗದೇ ಇರಬಹುದು. ಆದರೆ ವಿಶೇಷವಾದಂತಹ ಪ್ರಯಾಣಗಳು, ರಾಹುಕಾಲದಲ್ಲಿ ಪ್ರಯಾಣವನ್ನು ಆರಂಭ ಮಾಡ್ತಕ್ಕಂಥದ್ದು ಅಥವಾ ಮೋಜು ಮಸ್ತಿಗೋಸ್ಕರವಾಗಿ ವಾಹನ ಚಾಲನೆಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿಯ ಸಮಸ್ಯೆಗಳು ನಿಮಗೆ ಆಗಬಹುದು ಅನ್ನುವಂಥದ್ದು. ನಿಮ್ಮ ಆಸೆಗಳನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಾಗಲಿ, ಹೊರಗೆ ಆಗಲಿ, ಸ್ನೇಹಿತರ ಮಧ್ಯದಾಗಲಿ, ಬಂಧುಗಳ ಮಧ್ಯದಲ್ಲಾಗಲಿ ವ್ಯಕ್ತಪಡಿಸಬೇಡಿ. ಕಾರಣ ಅದು ಈಡೇರುವುದಿಲ್ಲ. ಆಸೆಯನ್ನು ವ್ಯಕ್ತಪಡಿಸಿ ಯಾರೋ ಆಗೋದಿಲ್ಲ ಅಂತ ಹೇಳಿದಾಗ ಆ ಮಾತಿನಿಂದ ಮತ್ತಷ್ಟು ನೋವನ್ನು ಮಾಡಿಕೊಳ್ತಕ್ಕಂಥದ್ದು ಬೇಡ ಅಂತ ಅರ್ಥ. ವನದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ರಾಜಕೀಯ ವಿಚಾರಕ್ಕೆ ತುಂಬ ಉತ್ತಮವಾದಂತಹ ದಿವಸ. ರಾಜಕಾರಣಿಗಳಿಗೆ, ರಾಜಕೀಯ ವಿಚಾರವನ್ನು ಪ್ರಸ್ತಾಪ ಮಾಡೋರಿಗೆ, ರಾಜಕೀಯಕ್ಕೆ ಸೇರಬೇಕು ಅಂತಕ್ಕಂತಹ ಆಸೆ ಇರುವಂಥವ್ರಿಗೆ ಬಹಳ ಒಳ್ಳೆಯ ಸಮಯ ಅಂತ ಹೇಳಬೇಕು. ಮನೆ ಮತ್ತು ಸಾಮಾಜಿಕವಾದಂತಹ ವ್ಯವಸ್ಥೆಗಳು, ಅದಕ್ಕೆ ಪೂರಕವಾದಂತಹ ಒಂದು ವಾತಾವರಣ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅಂತ ಅರ್ಥ. ವ್ಯವಹಾರದಲ್ಲಿ ದೊಡ್ಡ ಕಾರ್ಯಕ್ಕೆ ಚಾಲನೆ ಸಿಗ್ತಕ್ಕಂತಹ ದಿವಸ ಇದಾಗುತ್ತೆ. ಹಾಗಾಗಿ ದೊಡ್ಡ ವ್ಯವಹಾರವನ್ನು ನಡೆಸ್ತಕ್ಕಂಥದ್ದು, ಆ ವಿಷಯವನ್ನು ಕುರಿತು ನಿಮ್ಮದೇ ಆದಂತಹ ಒಂದು ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ತಕ್ಕಂಥದ್ದು ಈ ದಿವಸದಲ್ಲಿ ಆಗಬಹುದು ಅಂತ ಅರ್ಥ. ಅತಿಯಾದಂತಹ ಶಿಸ್ತನ್ನು ತೋರಿಸ್ಲಿಕ್ಕೆ ಹೋಗಿ ತೊಂದರೆಗೆ ಸಿಗಾಕ್ಕೊಳ್ತೀರಿ. ಶಿಸ್ತು ಬೇಕು. ಮನುಷ್ಯನನ್ನು ಒಬ್ಬ ಸಂಸ್ಕೃತ ವ್ಯಕ್ತಿಯಾಗಿ, ಸಂಸ್ಕಾರಿಯಾಗಿ ಮಾಡ್ತಕ್ಕಂಥದ್ದಕ್ಕೆ ಆ ಶಿಸ್ತು ಬೇಕೇ ಬೇಕು. ಆದರೆ ಎಲ್ಲ ಕಡೆಯಲ್ಲೂ ಅದನ್ನೇ ನಾವು ವಿನಿಯೋಗ ಮಾಡ್ತೀವಿ, ಅದನ್ನೆಲ್ಲ ಕಡೆ ಅಳವಡಿಸ್ತೀವಿ ಅಂತಂದರೆ ಅದು ತಪ್ಪಾಗುತ್ತೆ. ಅದೇ ತೊಂದರೆಗೆ ಕಾರಣ ಆಗಬಹುದು ಅಂತಕ್ಕಂಥದ್ದು. ಸರಿಯಾದಂತಹ ತಿಳುವಳಿಕೆ ಇಲ್ಲದೆ ಅಪಹಾಸ್ಯಕ್ಕೆ ಗುರಿಯಾಗ್ತೀರಿ. ಯಾವ ವಿಷಯದಲ್ಲಿ ನನಗೇನೋ ಗೊತ್ತು ಅಂತ ಹೇಳಿ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗಿಂತ ತಿಳುವಳಿಕೆಸ್ತರು ಬೇರೆಯವರು ಇರ್ತಾರೆ ಅಲ್ಲಿ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಇಲ್ಲದೇ ಇದ್ದರೆ ಅವಮಾನವಾಗತ್ತೆ. ತಾಯಿಗೆ ಅಥವಾ ಹೆಂಡತಿಗೆ, ಮಗಳಿಗೆ, ಈ ರೀತಿ ಮಾತೆಯರಿಗೆ ಮನೆಯಲ್ಲಿ ಏನೋ ಸಮಸ್ಯೆಗಳಾಗಬಹುದು. ಅದು ನಿಮಗೆ ಸ್ವಲ್ಪ ಆತಂಕವನ್ನು, ಹೆದರಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಇರುವಂತಹ ಭಯ ದೂರವಾಗಲಿ. ಶುಭವಾಗಿ. ಕುಂಭರಾಶಿ, ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದು ವಿಷಯದಲ್ಲಿ ತಾನು ದುರ್ಬಲನಾಗಿರ್ತಾನೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಹಲವರು ಅದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆಯನ್ನು ಹೊಂದಿರುವುದಿಲ್ಲ. ನಮ್ಮ ತಪ್ಪೇನಿದೆ ಅಥವಾ ನಾನು ಯಾವ ವಿಷಯದಲ್ಲಿ ದುರ್ಬಲ ಅನ್ನುವಂಥದ್ದು ತಿಳಿದು ಅದನ್ನು ಸರಿಪಡಿಸ್ಕೊಳ್ಬೇಕು. ಕೆಲವರಿಗೆ ಗೊತ್ತಿದ್ದರೂ ಆ ಪ್ರಯತ್ನಕ್ಕೆ ಹೋಗೋದಿಲ್ಲ, ಇನ್ನು ಕೆಲವರಿಗೆ ಗೊತ್ತೇ ಇರೋದಿಲ್ಲ. ಹೀಗೆಲ್ಲ ಹಲವಾರು ಸ್ತರದ ಜನಗಳನ್ನು ನಾವು ಸಮಾಜದಲ್ಲಿ ನೋಡ್ತೀವಿ. ಆದರೆ ನಾವು ಯಾವ ವಿಷಯದಲ್ಲಿ ದುರ್ಬಲರಾಗಿರ್ತೀವೋ ಆ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳೋದ್ರೆ ಒಳ್ಳೆಯದು, ಅದು ನಮಗೆ ಅನುಕೂಲವಾಗುತ್ತೆ ಅನ್ನುವಂಥದ್ದು ಕುಂಭರಾಶಿಯವರ ಫಲದಲ್ಲಿ ಗೊತ್ತಾಗುವಂಥದ್ದಾಗತ್ತೆ. ತಾಂತ್ರಿಕ ಶಿಕ್ಷಣ ವರ್ಗದವರಿಗೆ ತೊಂದರೆ ಇದೆ. ಅಂದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ, ಅವರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳು ಇರುವಂತಹ ದಿವಸ. ನಿಮಗೆ ಬರಬೇಕಾದಂತಹ ಹಣ ಏನಾದರೂ ಇದ್ದರೆ ಅದಕ್ಕೆ ಅಡ್ಡಿಯಾಗುತ್ತೆ. ಯಾರಿಗೋ ಸಾಲ ಕೊಟ್ಟಿರ್ತೀರಿ ಅಥವಾ ಧರ್ಮವಾಗಿ ನಿಮಗೆ ಬರಬೇಕಾದಂತಹ ಹಣ ಇದ್ದರೆ ಅದಕ್ಕೆ ಏನೋ ಮಧ್ಯದಲ್ಲಿ ಅಡ್ಡಿಯಾಗಿ ಅದು ಮುಂದಕ್ಕೆ ಹೋಗ್ತಕ್ಕಂತಹದ್ದಾಗತ್ತೆ. ಕೋಪ, ಉತ್ಸಾಹ ಎರಡನ್ನೂ ಕೂಡ ಕಡಿಮೆ ಮಾಡಿಕೊಳ್ಳಿ. ಕೋಪವನ್ನು ಪೂರ್ಣ ಬಿಟ್ಟರೆ ಬಹಳ ಒಳ್ಳೆಯದು. ಆದರೆ ಸ್ವಭಾವ, ಅದರಲ್ಲೂ ಕೆಟ್ಟ ಸ್ವಭಾವ, ಅದನ್ನು ಬಿಡಲಿಕ್ಕಾಗೋದಿಲ್ಲ. ಆದರೆ ಕಡಿಮೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಉತ್ಸಾಹವನ್ನು ಅಷ್ಟೇ. ಒಂದು ಕೆಲಸವನ್ನು ಮಾಡಬೇಕಾದ್ರೆ ಉತ್ಸಾಹ ಇರಬೇಕು. ಎಲ್ಲೂ ಕೂಡ ಅತಿ ಅನ್ನುವಂಥದ್ದು ಇರಬಾರ್ದು. ಅತಿ ಕೋಪವಾಗಲಿ, ಅತ್ಯುತ್ಸಾಹವಾಗಲಿ, ಅತ್ಯಾಲಸ್ಯವಾಗಲಿ ಯಾವುದೂ ಕೂಡ ಉಪಯೋಗಕ್ಕೆ
ಬರದೇ ಇರತಕ್ಕಂಥದ್ದಾಗುತ್ತೆ. ಲಕ್ಷ್ಮೀ ಪ್ರಾಪ್ತಿ ಇದೆ, ಹಣ ನಿಮಗೆ ಸಿಕ್ಕುತ್ತೆ. ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಯಾರೋ ನನ್ನ ಸಹಾಯಕ್ಕಾಗ್ತಾರೆ ಅಥವಾ ನನಗೇನೋ ಕೊಡ್ತಾರೆ, ಇವೆಲ್ಲ ಭ್ರಮೆ ಆಗುತ್ತೆ. ಯಾರೂ ಕೂಡ ನಿಮ್ಮ ಸಹಾಯಕ್ಕೆ ಸಕಾಲದಲ್ಲಿ ಬರುವುದಿಲ್ಲ ಅಂತ ಅರ್ಥ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿಯವರಿಗೆ ಸಂಬಂಧಿಕರಾಗಲಿ, ಮಕ್ಕಳಾಗಲಿ, ಬಂಧುಗಳಾಗಲಿ ಯಾರಾದರೂ ವಿದೇಶದಲ್ಲಿದ್ದರೆ ಅವರಿಂದ ಒಂದಷ್ಟು ಧನ ಸಹಾಯ ಆಗ್ತಕ್ಕಂತಹ ಯೋಗ ಇದೆ. ಆ ಸಹಾಯ ನಿಮಗೆ ಏನೋ ಒಂದು ಸಾಮಗ್ರಿಗಳನ್ನು ಅಥವಾ ಒಂದು ದ್ರವ್ಯವನ್ನು, ಒಂದು ಕಟ್ಟಡವನ್ನು, ಒಂದು ವಾಹನವನ್ನು ಯಾವುದನ್ನು ತಗೊಳ್ಳಿಕ್ಕೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗ್ತಕ್ಕಂಥದ್ದಾಗುತ್ತೆ. ಕಟ್ಟಡ ನಿರ್ಮಾಣ ಅಥವಾ ಭೂ ಸಂಬಂಧಿಯಾದಂತಹ ವ್ಯವಹಾರಕ್ಕೆ ಅಥವಾ ಅದನ್ನು ಖರೀದಿ ಮಾಡಲಿಕ್ಕೆ ಈ ದಿವಸ ಯೋಗ ಇರತಕ್ಕಂಥದ್ದು. ಸರ್ಕಾರದಿಂದ ಹಣಕಾಸಿನ ವ್ಯವಸ್ಥೆ ಅಥವಾ ನಿಮಗೆ ಯಾವುದು ಅನುದಾನವೋ ಅಥವಾ ಇನ್ಯಾವುದೋ ನಿಮಗೆ ವೃತ್ತಿ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಬರಬೇಕಾದಂತಹ ಹಣ ಇರುತ್ತೆ, ಅದೆಲ್ಲವೂ ಕೂಡ ಸಿಕ್ಕುವಂತಹ ದಿವಸವಾಗುತ್ತೆ. ಹಣ ಇದ್ದರೂ ಕೂಡ ನೀವು ಖರ್ಚು ಮಾಡದಲೇ ಕೆಲಸವನ್ನು ನಿಲ್ಲಿಸ್ಕೊಳ್ತೀರಿ. ಇದು ನಿಮ್ಮಿಂದ ಆಗ್ತಕ್ಕಂತಹ ತಪ್ಪು, ಅದನ್ನು ಗಮನಿಸಬೇಕಾಗತ್ತೆ. ಮಾಡುವಂತಹ ಕೆಲಸಕ್ಕೆ ಗ್ರಹಗತಿಯಿಂದ ಅನೇಕವಾದಂತಹ ಅಡ್ಡಿಗಳು ಬರುತ್ತೆ. ಅದೆಲ್ಲವನ್ನು ಸವಾಲಾಗಿ ಸ್ವೀಕರಿಸಿ ಆ ಸವಾಲುಗಳನ್ನು ದಾಟಿ ಬಗೆಹರಿಸಿಕೊಂಡು ಕಾರ್ಯಪ್ರವೃತ್ತರಾಗಿ ಯಾವುದೇ ಕಾರಣಕ್ಕೂ ಸಮಸ್ಯೆಯಾಗಿ ಮಾಡಿಕೊಳ್ಬೇಡಿ. ಇದು ಇಲ್ಲಿಯ ಸಲಹೆಯಾಗಿರುತ್ತೆ. ಖಾಸಗಿ ಕ್ಷೇತ್ರದ ಉದ್ಯೋಗಿಗಳಿಗೆ ತುಂಬ ಅನುಕೂಲವಾಗ್ತಕ್ಕಂತಹ ದಿವಸ ಇದಾಗಿದೆ. ಖಾಸಗಿ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸವಲತ್ತನ್ನು ನೀವು ಪಡ್ಕೊಳ್ಬಹುದು. ಪ್ರಾಮಾಣಿಕವಾದಂತಹ ಪ್ರಯತ್ನಕ್ಕೆ, ಪ್ರಾಮಾಣಿಕವಾದಂತಹ ನಿಷ್ಠೆ ಕೆಲಸಕ್ಕೆ ನಿಮಗೆ ಗೌರವ ಹೆಚ್ಚಾಗ್ತಕ್ಕಂಥದ್ದಿದೆ. ಕುಬೇರ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಲಿ.